ಪುತಿನ್ ನೋಟದಲ್ಲಿ ಭಾರತ ಮುಂದಿನ ಸೂಪರ್ ಪವರ್ಗೆ ಅರ್ಹ. ಏನಿದು ಸೂಪರ್ ಪವರ್ ದೇಶ ಅಂದ್ರೆ? ಭಾರತಕ್ಕಿನ್ನು ರಷ್ಯಾ ಆಯುಧ ಮಾರದು. ರಷ್ಯಾ ಭಾರತ ಆಯುಧ ಉತ್ಪಾದನೆಗಿನ್ನು ಜಂಟಿ ಶಕ್ತಿ ಕೇಂದ್ರ. ಪುತಿನ್ ಮಾತಿನ ಮಿಂಚು, ಭಾರತ ರಷ್ಯಾ ಸ್ನೇಹಕ್ಕೆ ಜಗದೆಲ್ಲೆಡೆ ಬರುವುದೇ ಭೀಮಬಲ. ಹೇ ಜಗದವರೇ, ಭಾರತವನ್ನಾರು ಕೆಣಕದಿರಿ, ಕಡೆಗಣಿಸದಿರಿ. ಗಂಟೆ ಬಾರಿಸಿದ ಪುತಿನ್. ವೀಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದಿದ ನಮ್ಮ ಸ್ವತಂತ್ರ ಭಾರತಕ್ಕೆ ಮಿತ್ರ ದೇಶ ಅಂತ ಯಾವುದಾದರೂ ಇದ್ದರೆ ಮೊದಲ ಸ್ಥಾನದಲ್ಲಿ ನಿಲ್ಲುವುದೇ ರಷ್ಯಾ. ಈಗ ಭಾರತ ಹಾಗೂ ರಷ್ಯಾ ನಡುವಿನ ಸ್ನೇಹ ಸಂಕೋಲೆ ಮತ್ತಷ್ಟು ಬಲಿಷ್ಠಗೊಳ್ಳುವ ಸಾಧ್ಯತೆಗಳು ಎದ್ದು ಕಾಣಿಸುತ್ತಿವೆ. ಯಾಕೆ ಈ ರೀತಿ ಹೇಳುತ್ತಿದ್ದೇವೆ ಅಂದ್ರೆ, ಭಾರತದ ಆಪ್ತ ಮಿತ್ರ ರಷ್ಯಾದ ಅಧ್ಯಕ್ಷ ಪುತಿನ್ ಇದೀಗ ಜಾಗತಿಕ ಸೂಪರ್ ಪವರ್ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಅರ್ಹತೆ ಇದೆ ಎಂದು ಹೇಳುವುದರ ಮೂಲಕ ಪ್ರಪಂಚವೇ ಭಾರತದತ್ತ ಬೆರಗುಗಣ್ಣಿನಿಂದ ಮತ್ತೊಮ್ಮೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಈ ಪುತಿನ್ ಮಹಾರಾಜರು. ಏನಿದು ಸೂಪರ್ ಪವರ್ ದೇಶ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡುವುದರ ಮೂಲಕ ಸೂಪರ್ ಪವರ್ ದೇಶವಾಗಿ ಭಾರತ ಬೆಳೆಯುತ್ತಿರುವುದರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಈ ಸೂಪರ್ ಪವರ್ ರಾಷ್ಟ್ರ ಎಂದರೆ ಯಾವ ದೇಶವು ಆರ್ಥಿಕವಾಗಿ, ಸೇನಾ ಕ್ಷೇತ್ರದಲ್ಲಿ, ಭೌಗೋಳಿಕವಾಗಿ, ಜನಸಂಖ್ಯೆ, ಸಂಪನ್ಮೂಲಗಳು, ಸರ್ಕಾರದ ನೀತಿಗಳು ಹಾಗೂ ಸಂಸ್ಕೃತಿಯಂಥ ಪ್ರಮುಖ ವಿಷಯಗಳಲ್ಲಿ ಜಾಗತಿಕವಾಗಿ ಮಾನವ ಕುಲದ ಮೇಲೆ ಪ್ರಭಾವ ಬೀರುತ್ತವೆಯೋ ಅಂತ ದೇಶಗಳನ್ನು ಜಾಗತಿಕ ಸೂಪರ್ ಪವರ್ ರಾಷ್ಟ್ರಗಳು ಎಂದು ಗುರುತಿಸಲಾಗುತ್ತದೆ. ಇದೇ ವಿಚಾರಕ್ಕೆ ರಷ್ಯಾ ಅಧ್ಯಕ್ಷ ಪುತಿನ್ ಭಾರತ ಸೂಪರ್ ಪವರ್ಗೆ ಅರ್ಹತೆ ಪಡೆದುಕೊಂಡಿದೆ ಎಂದು ಹೇಳುತ್ತಿದ್ದಾರೆ. ಅಧ್ಯಕ್ಷ ಪುತಿನ್ ಅವರ ಈ ಮಾತು ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧದ ಅನ್ಯೋನ್ಯತೆಯ ಸ್ನೇಹ ಸೇತು ಎಂದು ಪ್ರಪಂಚಕ್ಕೆ ಸಾರಿ ಹೇಳುತ್ತಿದೆ. ಪುತಿನ್ನರ ಅಭಿಪ್ರಾಯ, ಚಿಂತನೆಗಳನ್ನು ಜಾಗತಿಕ ನಾಯಕರು ಯಾರೂ ಸಹ ತಳ್ಳಿ ಹಾಕಲು ಆಗುವುದಿಲ್ಲ. ಏಕೆಂದರೆ ಅವರು ಹೇಳಿರುವ ಪ್ರತಿ ಮಾತಿಗೂ ಭಾರತ ಪ್ರತಿಬಿಂಬದಂತೆ ವಿಕಸಿತ ಮಾರ್ಗದಲ್ಲಿ ರಭಸ ಪಡೆದುಕೊಳ್ಳುತ್ತಿದೆ. ರಷ್ಯಾ ತನ್ನ ಆಪ್ತ ಮಿತ್ರ ಭಾರತವನ್ನು ಕುರಿತು ಆಡುವ ಮಾತುಗಳ ಬಗ್ಗೆ ಮುಂದುವರಿದು ಹೇಳುವುದಾದರೆ ಪುತಿನ್ ಹೇಳ್ತಾರೆ, ರಷ್ಯಾ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವುದಿಲ್ಲ. ಬದಲಿಗೆ ಜಂಟಿಯಾಗಿ ಶಸ್ತ್ರಾಸ್ತ್ರಗಳನ್ನು ಮತ್ತು ಆಯುಧಗಳನ್ನು ನಿರ್ಮಾಣ ಮಾಡುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ಬ್ರಹ್ಮೋಸ್ ಯೋಜನೆ ಸಾಕ್ಷಿಯಾಗಿದೆ. ನಾವಿಬ್ಬರೂ ಸೇರಿ ಭಾರತದ ಭದ್ರತೆಗಾಗಿ ಭೂಮಿ, ಜಲ ಹಾಗೂ ಆಗಸದ ಮೂಲಕ ಬಳಸಬಹುದಾದ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇದು ಪರಸ್ಪರ ಎರಡು ದೇಶಗಳ ನಡುವಿನ ನಂಬಿಕೆ ಹಾಗೂ ಸಹಕಾರದ ಸಂಕೇತವಾಗಿದೆ. ಇದನ್ನು ಭವಿಷ್ಯದಲ್ಲೂ ಮುಂದುವರಿಸಿಕೊಂಡು ಹೋಗುತ್ತೇವೆ ಅಂತ ಪುತಿನ್ ವಿಶ್ವಾಸದ ಸಂದೇಶ ಜಾಗತಿಕ ಸಮಾಜಕ್ಕೆ ಕೊಡುತ್ತಾರೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಪುತಿನ್, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತ ವಿಶ್ವದ ಬೇರೆಲ್ಲಾ ದೇಶಗಳಿಗಿಂತ ವೇಗವಾಗಿ ಬೆಳವಣಿಗೆ ಕಾಣುತ್ತಿದೆ. ಭಾರತ ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿದೆ. ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧ ಎಲ್ಲ ಆಯಾಮಗಳಲ್ಲಿಯೂ ಅಭಿವೃದ್ಧಿಪಡಿಸಿಕೊಂಡಿವೆ. ವರ್ಷಗಳು ಕಳೆದಂತೆ ನಮ್ಮ ಬಾಂಧವ್ಯ ಬಲಗೊಳ್ಳುತ್ತಿದೆ ಎಂದು ಭಾರತದ ಜೊತೆಗಿನ ಸ್ನೇಹ ಸಂಬಂಧವನ್ನು ಜಗದ ಮೂಲೆ ಮೂಲೆಗೂ ಸಾರಿದ್ದಾರೆ ಪುತಿನ್. ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ನಮ್ಮ ದೇಶದ ಬದ್ಧ ವೈರಿಗಳಾಗಿರುವ ಪಾಕಿಸ್ತಾನ ಹಾಗೂ ಚೀನಾ ದೇಶಗಳಿಗೆ ನಡುಕ ಉಂಟಾಗಿರುವುದಂತೂ ನಿಶ್ಚಿತ. ಅದೇ ರೀತಿಯಾಗಿ ನಮ್ಮ ದೇಶದ ವಿಚಾರದಲ್ಲಿ ಈ ಬದ್ಧ ವೈರಿಗಳು ಒಳಗೊಳಗೆ ಸಂಚು ರೂಪಿಸುತ್ತಿರುತ್ತಾರೆ. ಹೀಗಿರುವಾಗ ಭಾರತೀಯರಾದ ನಾವು ಖುಷಿಯಲ್ಲಿ ಮೈಮರೆಯದೆ ಎಚ್ಚರದಿಂದ ಇರಬೇಕು. ಖುಷಿಯಲ್ಲಿ ಹಿಗ್ಗದೆ, ದುಃಖದಲ್ಲಿ ಕುಗ್ಗದೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕು. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದಂತಹ ಪಾಶ್ಚಿಮಾತ್ಯರು ಇಲ್ಲಿರುವ ಎಲ್ಲಾ ಸಂಪತ್ತನ್ನ ಕೊಳ್ಳೆ ಹೊಡೆದು ನಮ್ಮಲ್ಲೇ ಬೆಂಕಿ ಹಚ್ಚಿಟ್ಟು ಹೋಗಿದ್ದರು. ಆದರೆ ಇವತ್ತು ಅವರೇ ನಮ್ಮ ದೇಶವನ್ನ ಹೊಗಳುವಷ್ಟರ ಮಟ್ಟಿಗೆ ನಾವು ಬೆಳೆದು ನಿಂತಿದ್ದೇವೆ ಎಂಬುದು ಸುಲಭದ ಮಾತಲ್ಲ. ಬದ್ಧ ವೈರಿಗಳಾಗಿರುವ ರಷ್ಯಾ ಮತ್ತು ಅಮೆರಿಕದ ಜೊತೆ ಭಾರತದ ಸ್ನೇಹ ಸಂಬಂಧ ತುಂಬಾ ಉತ್ತಮವಾಗಿದೆ. ಹೀಗಿರುವಾಗ ಎರಡು ದೇಶಗಳ ನಡುವಿನ ಸಂಬಂಧ ಯಾವುದೇ ಕಾರಣಕ್ಕೂ ಹಾಳಾಗದಂತೆ ಎಚ್ಚರಿಕೆಯಿಂದ ಭಾರತ ಹೆಜ್ಜೆ ಇಡುವುದರಿಂದ ಮಾತ್ರ ವಿಶ್ವದ ದೊಡ್ಡಣ್ಣನಾಗಲು, ವಿಶ್ವದ
ಅತಿ ಭದ್ರ ಮೂರರಲ್ಲಿ ಒಂದು ಆರ್ಥಿಕ ಬಲಶಾಲಿ ದೇಶವಾಗಿ ಬೆಳೆಯಲು ಭಾರತಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನಿಸಿತು ಎಂಬುದರ ಬಗ್ಗೆ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಇಂಟರ್ನ್ಯಾಷನಲ್ ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.